सुरमर्दनं देवकी परमानन्दं कृष्णं वन्दे जगद्गुरुम् अतसी पुष्पसङ्काशं हारनूपुरशोभितं रत्नकङ्कणकेयूरं कृष्णं वन्दे जगद्गुरुं कुटिलालकसंयुक्तं चतुरभ्यन्तरनिभाननं विलसत्कुण्डलधरं कृष्णं वन्दे जगद्गुरुं मन्दारगन्धसंयुक्तं चारुहासं चतुर्भुजं बर्हिपिञ्छावचूडाङ्कं कृष्णं वन्दे जगद्गुरुम् उत्फुल्लपद्मपत्राक्षं नीलजीमूतसन्निभं यादवानां शिरोरत्नं कृष्णं वन्दे जगद्गुरुम् आप्ततुलसीगन्धं कृष्णं वन्दे जगद्गुरुम् कुचद्वन्द्व कुङ्कुमाङ्कितभक्षसं श्वासं कृष्णं वन्दे जगद्गुरुम् आङ्कं महोरस्कं वनमालाविलोलितं चक्रधरं वन्दे कृष्णं वन्दे जगद्गुरुम् अष्टकमिदं पुण्यं ಓಂ ತತ್ಸತ್. ನಮಸ್ಕಾರ ಎಲ್ಲರಿಗೂ. ಹೋದ ಕ್ಲಾಸ್ನಲ್ಲಿ 30ನೇ ಶ್ಲೋಕ ಹೇಳ್ಕೊಂಡಿದ್ವಿ ಅಂತ ಕಾಣುತ್ತೆ. 30ನವರೆಗೆ ನಾವು ಹೇಳ್ಕೊಂಡಿದ್ವಿ ಅಲ್ವಾ? 30ನೇ ಶ್ಲೋಕ. ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋಮಿ ಅವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಕೃಷ್ಣ, ನನ್ನ ಕೈಯಿಂದ ಗಾಂಡೀವ ಧನಸ್ಸು ಜಾರಿ ಬೀಳ್ತಾ ಇದೆ, ನನ್ನ ಶರೀರಾದ್ಯಂತ ಚರ್ಮ ಎಲ್ಲ ಸುಟ್ಟು ಹೋಗ್ತಾ ಇದೆಯೇನೋ ಎನ್ನುವಂತಹ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಮನಸ್ಸು ತಿರುಗ್ತಾ ಇದೆ, ಭ್ರಮಿಸ್ತಾ ಇದೆ, ನಿಂತ್ಕೊಂಡಿರಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ ನನಗೆ ಅಂತ ಅರ್ಜುನ ಹೇಳುವ ಮಾತು. 31ರಿಂದ ಹೇಳ್ಕೊಳ್ಳೋಣ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯಃ ಅನುಪಶ್ಯಾಮಿ ಶ್ರೇಯೋನುಪಶ್ಯಾಮಿ ಹತ್ವಾ ಸ್ವಜನಂ ಆಹವೇ. ಸ್ವಜನಮಾಹವೇ ಅಂತ ಇದೆ, ಸಂಧಿಯಾಗ್ತದೆ. ಹೇ ಕೇಶವ, ನಾನು ಲಕ್ಷಣಗಳನ್ನು ಸಹ ವಿಪರೀತವಾಗಿಯೇ ನೋಡ್ತಾ ಇದ್ದೇನೆ. ವಿಪರೀತಾನಿ ನಿಮಿತ್ತಾನಿ ಪಶ್ಯಾಮಿ. ಸಾಮಾನ್ಯವಾಗಿ ಶಕುನ ಅಪಶಕುನ ಅಂತ ಎರಡು ಇರ್ತದೆ ಅಲ್ವಾ? ಒಳ್ಳೆಯ ಕೆಲಸಗಳು ಆಗುತ್ತೆ ಅಂದರೆ ಏನೋ ಒಂದು ಮನೆಯಲ್ಲಿ ಒಂದು ಯಾವುದು ಹೊರಗಡೆ ಹೊಡ್ತೀವಿ, ಬೆಕ್ಕು ಎಡಗಡೆಗೆ ಹೋಯಿತು ಅಂದರೆ ಇದೊಂದು ಅಪಶಕನ, ಮತ್ತು ಒಳಗಡೆ ಹೋಗಿ ಕೂತ್ಕೊಂಡು ಬಾ ಅಂತ. ಇದೆಲ್ಲ ಮೊದಲಿಂದ ಬಂದಿರೋದು ನಮಗೆಲ್ಲ ರಕ್ತಗತವಾಗಿ. ಆ ರೀತಿಯಲ್ಲಿ ವಿಪರೀತಾನಿ ನಿಮಿತ್ತಾನಿ ಪಶ್ಯಾಮಿ, ನೋಡ್ತಾ ಇದ್ದೇನೆ. ನ ಚ ಶ್ರೇಯ
ಅನುಪಶ್ಯಾಮಿ. ಶ್ರೇಯಸ್ಸಿನ ಯಾವ ಒಂದು ಸೂಚನೆಯನ್ನು ಕೂಡ ನಾನು ನೋಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆ? ಹತ್ವಾ ಸ್ವಜನಂ ಆಹವೇ. ಆಹವೇ, ಈ ಯುದ್ಧದಲ್ಲಿ ನನ್ನವರೇ ಆದಂತಹ ಸ್ವಜನರನ್ನು ಕೊಲ್ಲುವುದರಿಂದ ಯಾವ ಶ್ರೇಯಸ್ಸೂ ಉಂಟಾಗುತ್ತದೆ ಎಂದು ನಾನು ಭಾವಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಲ್ಲಿ ಸ್ವಜನಂ ಅನ್ನುವ ಆ ಪದವನ್ನು ಇಟ್ಟಿದ್ದಾರೆ. ಹಾಗೆಯೇ 28ನೆಯ ಶ್ಲೋಕದಲ್ಲಿ ಹಿಂದೆ ಕೂಡ ಸ್ವಜನ ಅನ್ನುವ ಪದ ಬಂದಿದೆ. ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ. ಈ ರೀತಿಯಲ್ಲಿ ಸ್ವಜನ ಸ್ವಜನ ಅಂತ ಇನ್ನೂ 2-3 ಕಡೆ ಹೇಳ್ತಾ ಇದ್ದಾನೆ ನೋಡಿ ಅವನು. ಈ ರೀತಿಯಲ್ಲಿ ನಾನು ಅತ್ಯಂತ ವಿಪರೀತವಾದ ಲಕ್ಷಣಗಳನ್ನು ನೋಡ್ತಾ ಇದ್ದೇನೆ. ಯುದ್ಧದಲ್ಲಿ ಸ್ವಜನರ ಸಮುದಾಯವನ್ನೇ ಸಂಪೂರ್ಣವಾಗಿ ಕೊಂದು ಯಾವ ಶ್ರೇಯಸ್ಸನ್ನು ತಾನೇ ನಾನು ಪಡೆಯೋದಕ್ಕೆ ಸಾಧ್ಯ? ಯಾವ ಶ್ರೇಯಸ್ಸು ಕೂಡ ನನ್ನ ಕಣ್ಣು ಮುಂದೆ ಕಾಣ್ತಾ ಇಲ್ಲ. ಹಾಗಾಗಿ ಯುದ್ಧ ಮಾಡುವುದಕ್ಕೆ ನನ್ನ ಮನಸ್ಸು ಒಪ್ಪುತ್ತಾ ಇಲ್ಲ ಅನ್ನುವುದಕ್ಕೆ ಕಾರಣಗಳನ್ನು ಕೊಡ್ತಾ ಇದ್ದಾನೆ. ಹೇಳ್ಕೊಳ್ಳೋಣ ಇನ್ನೊಂದು ಸಾರಿ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ. ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ. ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ. ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಕಿಂ ನಹ, ನೋ ಅನ್ನುವ ಪದ ಆ ಅಕ್ಷರ ನಹ ಅಂತಾಗುತ್ತೆ. ನ ಕಾಂಕ್ಷೆ ಅನ್ನುವಲ್ಲಿ ಬಂದಿರುವಂತಹ ನ ನಿಷೇಧಾತ್ಮಕ ಭಾವವನ್ನು ತೋರಿಸಿದ್ರೆ, ಈ ಕಿಂ ನೋ ಅನ್ನುವ ಆ ನೋ ಅನ್ನುವ ಪದ ನಹ ಅನ್ನುವ ವಿಸರ್ಗದೊಂದಿಗೆ ಸೇರಿ ನಮಗೆ ಅನ್ನುವ ಅರ್ಥ ಬರ್ತದೆ. ನಾ ಅನ್ನುವುದು ಮೊದಲನೆಯ ಸಾಲಿನಲ್ಲಿ ಒಂದು ಅವ್ಯಯ ಅಂತ ಹೇಳ್ತಾರೆ. ಇದು ಪದ. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈ ಜೀವಿತೇನವ. ಹೇ ಕೃಷ್ಣ, ವಿಜಯವನ್ನು ನಾನು ನಕಾಂಕ್ಷೆ ಇಚ್ಛಿಸುವುದಿಲ್ಲ. ಚ ಮತ್ತು ರಾಜ್ಯಂ ಸುಖಾನಿ ಚ, ರಾಜ್ಯವಾಗಲಿ ಸುಖ ಭೋಗಗಳಾಗಲಿ ನಾನು ಬಯಸುವುದಿಲ್ಲ. ಹೇ ಗೋವಿಂದನೇ, ನಹ ನಮಗೆ ಇಂತಹ ರಾಜ್ಯೇನ ಕಿಂ, ಈ ರಾಜ್ಯವನ್ನು ಪಡೆದು ಬಂಧು ಬಾಂಧವರು ಗುರುಗಳು ಇವರನ್ನೆಲ್ಲ ನಾನು ಕೊಂದು ಅದರಿಂದ ಅವರ ರಕ್ತ ಲೇಪಿತವಾಗಿರುವಂತಹ ರಾಜ್ಯ ಸುಖಾದಿಗಳನ್ನು ಪಡೆದು ಏನು ಪ್ರಯೋಜನವಾದೀತು? ಅದನ್ನು ನಾನು ಅನುಭವಿಸುವುದು ಸಾಧ್ಯವಾ? ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈ ಜೀವಿತೇನವ. ಅಥವಾ ಈ ಭೋಗಗಳಿಂದ, ಆ ಭೋಗಗಳಿಂದ ಕೂಡಿದ ಜೀವನದಿಂದ ಏನು ಲಾಭವಿದೆ ಅನ್ನುವ ರೀತಿಯಲ್ಲಿ ಇಲ್ಲಿಂದ 7-8 ಶ್ಲೋಕಗಳಲ್ಲಿ ತಾನು ಯಾಕೆ ಯುದ್ಧ ಮಾಡುವುದಿಲ್ಲ ಅನ್ನುವುದಕ್ಕೆ ಕಾರಣವನ್ನು ಕೊಡ್ತಾ ಇದ್ದಾನೆ. ನಾನಾದರೂ ವಿಜಯವನ್ನಾಗಲಿ ಅಥವಾ ರಾಜ್ಯವನ್ನಾಗಲಿ ಹಾಗೂ ಸುಖವನ್ನಾಗಲಿ ಇಚ್ಛಿಸುವುದಿಲ್ಲ. ಗೋವಿಂದ, ನಮಗಿಂತಹ ರಾಜ್ಯದಿಂದ ಯಾವ ಪ್ರಯೋಜನವಿದೆ? ಅಥವಾ ಇಂತಹ ಭೋಗಗಳಿಂದಲಾದರೂ
ಜೀವನದಿಂದ ಭೋಗಗಳಿಂದ ಕೂಡಿದ ಜೀವನದಿಂದಾಗಲಿ ಯಾವ ಲಾಭವಿದೆ ಅಂತ ಹೇಳಿ ಕೃಷ್ಣನನ್ನೇ ಪ್ರಶ್ನೆ ಮಾಡ್ತಾ ಇದ್ದಾನೆ. ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ. ನ ಕಾಂಕ್ಷೆ ಯೇಷಾಮರ್ಥೇ ಕಾಂಕ್ಷಿತನ್ನೋ ರಾಜ್ಯಂ ಭೋಗಾಃ ಸುಖಾನಿ ಚ. ತ ಇಮೇವ ಸ್ಥಿತಾ ಯುದ್ಧೇ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ. ಯೇಷಾಮರ್ಥೇ ಕಾಂಕ್ಷಿತನ್ನೋ ರಾಜ್ಯಂ ಭೋಗಾಃ ಸುಖಾನಿ ಚ ತ ಇಮೇವ ಸ್ಥಿತಾ ಯುದ್ಧೇ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ. ಯೇಷಾಂ ಅರ್ಥೇ ಕಾಂಕ್ಷಿತಂ ನಃ ರಾಜ್ಯಂ ಭೋಗಾಃ ಸುಖಾನಿ ಚ ತ ಇಮೇ ಅವಸ್ಥಿತಾಃ ಯುದ್ಧೇ ಪ್ರಾಣಾನ್ ತ್ಯಕ್ತ್ವಾ ಧನಾನಿ ಚ. ಯಾರಿಗಾಗಿ ಯೇಷಾಂ ಅರ್ಥೇ ಯಾರಿಗಾಗಿ ನಾನು ಈ ರಾಜ್ಯವನ್ನು ಭೋಗವನ್ನು ಸುಖಾದಿಗಳನ್ನು ಇಚ್ಛಿಸುತ್ತೇವೆಯೋ. ಸಾಮಾನ್ಯವಾಗಿ ಏನಾದರೂ ಒಂದು ಒಳ್ಳೆಯದು ಬಂದರೆ, ಲಾಭ ಬಂದರೆ ಅಥವಾ ಸಂಪತ್ತು ಬಂದರೆ ಅದನ್ನು ಅನುಭವಿಸುವಾಗ ಅದನ್ನು ನೋಡುವಂತಹ ನಮ್ಮವರು ಇರಬೇಕು ನಮ್ಮ ಜೊತೆಯಲ್ಲಿ. ಅದಿಲ್ಲದೆ ಹೋದರೆ ಏನೂ ಪ್ರಯೋಜನವಿಲ್ಲ. ಇತ್ತೀಚೆಗೆ ಶತಾವಧಾನಿ ಗಣೇಶ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂತು, ತಮಗೆಲ್ಲರಿಗೂ ಗೊತ್ತಿದೆ. ಒಂದು ಸಂದರ್ಭದಲ್ಲಿ ಅವರನ್ನು ಕೇಳಿದ್ರು, ಏನು ಅನ್ನಿಸ್ತಾ ಇದೆ ನಿಮಗೆ ಅಂತ. ನನಗೆ ಏನು ಅನ್ನಿಸ್ತಾ ಇದೆ ಅನ್ನೋದಕ್ಕಿಂತ ನನ್ನ ಸುತ್ತಮುತ್ತಲಿನವರಿಗೆಲ್ಲ ಏನು ಅನ್ನಿಸ್ತಾ ಇದೆಯೋ ಅದು ನನಗೆ ಬಹಳ ಮುಖ್ಯವಾಗ್ತಾ ಇದೆ. ಅದರಿಂದ ಆ ಪ್ರಶಸ್ತಿ ನನಗೆ ಬಂದಿದೆ ಅಂತ ನಾನು ತಿಳ್ಕೊಳ್ಳೋದಿಲ್ಲ, ಅದು ಯಾರು ಸಂತೋಷ ಪಡ್ತಾ ಇದ್ದಾರೋ ಅವರಿಗೇ ಸಲ್ಲತಕ್ಕದ್ದು ಅದು ಅನ್ನುವ ಮಾತನ್ನು ಆಡಿದ್ರು. ಹಾಗೆ ಈ ರಾಜ್ಯವನ್ನು ಗೆದ್ದು ಯಾರಿಗೋಸ್ಕರ ನಾನು ಈ ರಾಜ್ಯವನ್ನು ಗೆದ್ದು ಸಂತೋಷ ಪಡಬೇಕೋ, ಈ ಭೋಗವನ್ನು ಈ ಸುಖವನ್ನು ಪಡಬೇಕೋ, ತ ಇಮೇ ಅವಸ್ಥಿತಾಃ ಯುದ್ಧೇ ಪ್ರಾಣಾನ್ ತ್ಯಕ್ತ್ವಾ ಧನಾನಿ ಚ. ಧನವನ್ನು ಪ್ರಾಣವನ್ನು ಸಂಪೂರ್ಣವಾಗಿ ಬಿಟ್ಟು, ಅಂದರೆ ಆಸೆಯನ್ನು ಬಿಟ್ಟು ಆ ಯುದ್ಧರಂಗಕ್ಕೆ ಬಂದಿದ್ದಾರೆ. ಅವರ ಕಡೆಯಲ್ಲೂ ಇದ್ದಾರೆ, ನಮ್ಮ ಕಡೆಯಲ್ಲೂ ಇದ್ದಾರೆ. ಆದರೆ ಯುದ್ಧರಂಗದಿಂದ ವಾಪಸ್ಸು ಹೋಗ್ತೀವಿ ಎನ್ನುವ ಯಾವ ಒಂದು ಭಾವನೆಯೂ ಅವರಲ್ಲಿ ಇಲ್ಲ. ಸಂಪೂರ್ಣವಾಗಿ ಯುದ್ಧದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಮರಣಿಸಲಿಕ್ಕಾಗಿಯೇ ಇಲ್ಲಿಗೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನನ್ನವರೇ ಆಗಿದ್ದಾರೆ. ಹಾಗಿರುವಾಗ ಯಾರಿಗಾಗಿ ರಾಜ್ಯವನ್ನು ಭೋಗವನ್ನು ಸುಖಾದಿಗಳನ್ನು ನಾವು ಇಚ್ಛಿಸುತ್ತೇವೆಯೋ ಅಂತಹವರೇ ಆದ ಇವರೆಲ್ಲರೂ ಕೂಡ ಧನ ಮತ್ತು ಜೀವನದ ಆಸೆಯನ್ನು ಬಿಟ್ಟು ಯುದ್ಧಕ್ಕಾಗಿ ಇಲ್ಲಿ ಬಂದು ನಿಂತಿದ್ದಾರೆ. ಯೇಷಾಮರ್ಥೇ ಕಾಂಕ್ಷಿತನ್ನೋ ರಾಜ್ಯಂ ಭೋಗಾಃ ಸುಖಾನಿ ಚ ತ ಇಮೇವ ಸ್ಥಿತಾ ಯುದ್ಧೇ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ. ಆಚಾರ್ಯಾಃ ಪಿತರಃ ಪುತ್ರಾಸ್ತಥೈವ ಚ ಪಿತಾಮಹಾಃ.
ಮಾತುಲಾಹ ಶ್ವಶುರಾಹ ಪೌತ್ರಾಹ ಶ್ಯಾಲಾಹ ಸಂಬಂಧಿನಸ್ತಥಾ. ಆಚಾರ್ಯಾಃ ಪಿತರಃ ಪುತ್ರಾಸ್ತಥೈವ ಚ ಪಿತಾಮಹಾಃ ಮಾತುಲಾಃ ಶ್ವಶುರಾಃ ಪೌತ್ರಾಃ ಶ್ಯಾಲಾಃ ಸಂಬಂಧಿನಸ್ತಥಾ. ಹಿಂದೊಮ್ಮೆ ಹೇಳಿದ್ದಾನೆ, ಯಾರ್ಯಾರನ್ನು ನೋಡ್ತಾ ಇದ್ದೀನಿ ನಾನು ಯುದ್ಧದಲ್ಲಿ ಮುಂದಿನ ಸಾಲಿನಲ್ಲಿ ಅಂಥೇಳಿ. ಮತ್ತೆ ಸ್ವಜನರು ಅನ್ನುವ ಭಾವನೆಯಲ್ಲಿ ಮತ್ತೆ ಹೇಳ್ತಾ ಇದ್ದಾನೆ ಅರ್ಜುನ. ಆಚಾರ್ಯ ಗುರುಜನರು, ದ್ರೋಣರಿದ್ದಾರೆ, ಕೃಪಾಚಾರ್ಯರಿದ್ದಾರೆ, ಅಶ್ವತ್ಥಾಮಾಚಾರ್ಯರಿದ್ದಾರೆ, ಅಂತಹ ಇನ್ನೂ ಹಲವು ಮಹನೀಯರಿದ್ದಾರೆ. ಅವರೆಲ್ಲರೂ ಕೂಡ ಗುರುತುಲ್ಯರು ನನಗೆ. ಆಚಾರ್ಯ ಗುರುತುಲ್ಯರು. ಪಿತರಃ ಪಿತರಃ ಅಂತ ಹೇಳಿದ್ರೆ ತಂದೆಯ ಕಡೆಯಿಂದ ಸಂಬಂಧದವರು. ದೊಡ್ಡಪ್ಪ ಚಿಕ್ಕಪ್ಪಂದಿರು ಅವರ ಮಕ್ಕಳು, ಪುತ್ರಾಹ ಅವರ ಮಕ್ಕಳು, ಚ ಮತ್ತು ಹಾಗೆಯೇ, ತಥಾ ಏವ ಹಾಗೆಯೇ, ಪಿತಾಮಹಾಹ ಅಜ್ಜಂದಿರು. ಭೀಷ್ಮರಿದ್ದಾರೆ, ಶಲ್ಯ ಬಹಳ ವಯಸ್ಸಾದವರು, ಶಲ್ಯ ಅವರಿಗೆ ಸೋದರ ಭಾವ ಆಗ್ತಾನೆ, ಶಲ್ಯನಿದ್ದಾನೆ, ಅಜ್ಜಂದರಿದ್ದಾರೆ, ಮಾತುಲಾಹ ಸೋದರ ಮಾವಂದಿರು ಇದ್ದಾರೆ, ಶ್ವಶುರಾಹ ಹೆಣ್ಣು ಕೊಟ್ಟ ಮಾವಂದಿರೂ ಇದ್ದಾರೆ. ಎಲ್ಲರಿಗೂ ಕೂಡ ನಮ್ಮ 5 ಜನರಿಗೂ ಮತ್ತು ನಮ್ಮ ಕಡೆಯವರಿಗೂ ಎಲ್ಲ ಹೆಣ್ಣು ಕೊಟ್ಟವರು ಎದುರುಗಡೆಯೂ ಇದ್ದಾರೆ. ಪೌತ್ರಾಹ ಅವರ ಮೊಮ್ಮಕ್ಕಳೂ ಕೂಡ ಇದ್ದಾರೆ. ಶ್ಯಾಲಾಹ ಭಾವಮೈದುನರೂ ಕೂಡ ಇದ್ದಾರೆ. ತಥಾ ಹಾಗೆಯೇ ಸಂಬಂಧಿನಃ ಇನ್ನಿತರ ಬೇರೆ ಬೇರೆ ಸಂಬಂಧಿಗಳು ಇದ್ದಾರೆ. ಯಾದವರು ಬಹಳ ವ್ಯಾಪಕವಾದಂತಹ ವಂಶವಾಹಿನಿಯನ್ನು ಹೊಂದಿದವರು. ಕೃಷ್ಣ ಯಾದವ ಕುಲದಿಂದ ಬಂದವನು. ಕೃಷ್ಣ ಪಾಂಡವರಿಗೆ ಸಂಬಂಧಿ. ಹಾಗಾಗಿ ಪಾಂಡವರಿಗೆ ತುಂಬ ಜನ ಬಂಧುಗಳು ಆ ಯುದ್ಧದಲ್ಲಿ ಬಂದು ಸೇರಿದ್ದಾರೆ. ಗುರುಗಳು, ದೊಡ್ಡಪ್ಪ ಚಿಕ್ಕಪ್ಪಂದಿರು, ಮಕ್ಕಳು, ಹಾಗೆಯೇ ಅಜ್ಜಂದಿರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವಮೈದುನರು ಹಾಗೂ ಇನ್ನೂ ಅನೇಕ ಸಂಬಂಧಿಗಳು ಸೇರಿದ್ದಾರಲ್ಲ ಕೃಷ್ಣ ಅಂತ ಹೇಳ್ತಾ ಇದ್ದಾನೆ ಅರ್ಜುನ. ಆಚಾರ್ಯ ಪಿತರಃ ಪುತ್ರಾಸ್ತಥೈವ ಚ. ಏತಾನ್ನ ಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ. ಅಪಿ ತ್ರೈಲೋಕ್ಯರಾಜ್ಯಸ್ಯ ಹೇತೋಃ ಕಿನ್ನು ಮಹೀಕೃತೆ. ಏತಾನ್ನ ಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ. ಅಪಿ ತ್ರೈಲೋಕ್ಯರಾಜ್ಯಸ್ಯ ಹೇತೋಃ ಕಿನ್ನು ಮಹೀಕೃತೆ. ಏತಾನ್ ನ ಹಂತುಂ ಇಚ್ಛಾಮಿ ಘ್ನತಃ ಅಪಿ ಮಧುಸೂದನ. ಅಪಿ ತ್ರೈಲೋಕ್ಯರಾಜ್ಯಸ್ಯ ಹೇತೋಃ
ಕಿಮ್ನು ಮಹೀಕೃತೆ, ಹೇ ಮಧುಸೂದನ, ಮಧು ಎಂಬ ರಾಕ್ಷಸನನ್ನು ಕೊಂದದ್ದರಿಂದ ಅವನಿಗೆ ಮಧುಸೂದನ ಅನ್ನುವ ಹೆಸರುಂಟು. ಇನ್ನೊಂದು ಅರ್ಥವನ್ನು ಯಾರೋ ಒಬ್ಬರು ಸಂತರು ಹೀಗೆ ಹೇಳಿದ್ದಾರೆ, ನಮ್ಮಲ್ಲಿ ಇರುವ ಮಧುವನ್ನು ನಾಶ ಮಾಡುವವನು ಅಂತ ಹೇಳಿ. ನಮ್ಮಲ್ಲಿರುವ ಮಧು ಯಾವುದು? ನಮಗೆ ಪ್ರತಿಯೊಬ್ಬರಿಗೂ ಕೂಡ ಅವರು ಹೇಳಿದ್ದು, ನಾನು ಅನ್ನುವ ಭಾವನೆ ಇದೆಯಲ್ಲ, ಆ ದುರಭಿಮಾನ ನಮಗೆ ಬಹಳ ಪ್ರಿಯವಾದದ್ದಂತೆ. ಹಾಗಾಗಿ ಆ ದುರಭಿಮಾನವನ್ನು ಭಗವಂತನ ಭಕ್ತಿ ನಾಶ ಮಾಡಿಬಿಡ್ತದೆ. ಆ ಭಕ್ತಿ ಬಂದಾಗ ನಾನು ಅನ್ನುವ ಭಾವ ಹೊರಟು ಹೋಗ್ತದೆ, ನೀನು ಅನ್ನುವ ಭಾವನೆ ಬರ್ತದೆ. ಅಲ್ಲಿಂದ ಮುಂದೆ ಅವನು ಅನ್ನುವ ಭಾವಕ್ಕೆ ನಾವು ಹೋಗ್ತೀವಿ. ಆ ರೀತಿಯಲ್ಲಿ ಹೇ ಮಧುಸೂದನ, ನನ್ನನ್ನು ಘ್ನತಃ ಅಪಿ, ನನ್ನನ್ನೇ ಕೊಂದರೂ ಕೂಡ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಹೋ, ಮೂರೂ ಲೋಕಗಳ ರಾಜ್ಯ, ಇಡೀ ಮೂರು ಲೋಕಗಳ ಆಧಿಪತ್ಯವೇ ನನಗೆ ಸಿಗುವುದಾದರೂ ಕೂಡ ಏತಾನ್, ಇವರೆಲ್ಲರನ್ನೂ ಕೂಡ ಹಂತುಂ, ಕೊಲ್ಲಲು ನ ಇಚ್ಛಾಮಿ, ನಾನು ಇಚ್ಛಿಸುವುದಿಲ್ಲ. ಇನ್ನು ಹೀಗಿರುವಾಗ ಕಿನ್ನು ಮಹೀಕೃತೆ, ಈ ಪೃಥ್ವಿಗಾಗಿ, ಈ ಭೂಮಿಗಾಗಿ, ಅದೂ ಒಂದು ಇಷ್ಟಗಲ ಭೂಮಿ, ಅದು ಕೂಡ ಇಡೀ ಪ್ರಪಂಚವೇನಲ್ಲ. ಆದ್ದರಿಂದ ಇಷ್ಟಗಲ ಭೂಮಿಗಾಗಿ, ರಾಜ್ಯಕ್ಕಾಗಿ ನಾನಿವರನ್ನು ಕೊಲ್ಲುವುದು ಸಾಧ್ಯವಿಲ್ಲ. ಆದ್ದರಿಂದ ನೀನೇ ಹೇಳು, ಇದು ಸರಿಯಾ ನಾನು ಮಾಡುವುದು? ಯುದ್ಧ ಮಾಡುವುದು ಸರಿಯಲ್ಲ, ನಿನಗೇ ಗೊತ್ತಾಗುತ್ತೆ ಅಂತ ಹೇಳಿ ಕೃಷ್ಣನನ್ನು ಒಪ್ಪಿಸ್ತಾ ಇದ್ದಾನೆ ಪಾಪ ಅರ್ಜುನ. ಏತಾನ್ನ ಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ, ನಿಹತ್ಯಧಾರ್ತರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾಜ್ಜನಾರ್ದನ. ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನಃ. ನಿಹತ್ಯಧಾರ್ತರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾಜ್ಜನಾರ್ದನ. ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನಃ. ಧಾರ್ತರಾಷ್ಟ್ರಾನ್ ಅಂದರೆ ಧೃತರಾಷ್ಟ್ರನ ಕಡೆಯ ಎಲ್ಲರನ್ನೂ ಕೂಡ, ಕೇವಲ ಧೃತರಾಷ್ಟ್ರನ ವಂಶ ಮಾತ್ರ ಅಲ್ಲ, ಅಲ್ಲಿ ಸೇರಿರುವ ಎಲ್ಲರನ್ನೂ ಕೂಡ, ಈ ಧೃತರಾಷ್ಟ್ರನ ಪುತ್ರರನ್ನು ಮತ್ತು ಅವನ ಕಡೆಯವರನ್ನು ನಿಹತ್ಯ ಕೊಂದು ನಹ ನಮಗೆ ಕಾ ಪ್ರೀತಿ ಸ್ಯಾತ್ ಜನಾರ್ದನ, ಹೇ ಜನಾರ್ದನ, ಯಾವ ಸಂತೋಷ ನಮಗೆ ಬರ್ತದೆ ಧೃತರಾಷ್ಟ್ರನ ಮಕ್ಕಳನ್ನಾಗಲಿ ಕೌರವರನ್ನೆಲ್ಲ ಕೊಲ್ಲುವುದರಿಂದ. ಪಾಪಮೇವ ಆಶ್ರಯೇತ್ ಅಸ್ಮಾನ್, ನಮ್ಮನ್ನು ಪಾಪವೇ ಬಂದು ಅಮರಿಕೊಳ್ಳುತ್ತದೆ. ಪಾಪಮೇವ ಆಶ್ರಯೇತ್ ಅಸ್ಮಾನ್ ಹತ್ವ ಏತಾನ್ ಆತತಾಯಿನಃ. ಇಲ್ಲಿ ಆತತಾಯಿ ಅನ್ನುವಂತಹ ಒಂದು ಪದವನ್ನು ಇಟ್ಟಿದ್ದಾನೆ, ಅದೊಂದು ಹೊಸ ಶಬ್ದ. ಆತತಾಯಿ ಅಂತ ಹೇಳಿದ್ರೆ ಏನು? ಪಾಪಿಗಳು ಅಂತ ಅರ್ಥ. ಅವನ ಮಾತಿನಲ್ಲಿ ಎಷ್ಟು ವೈರುಧ್ಯ ಇದೆ ಎನ್ನುವುದನ್ನು ಈ ಶ್ಲೋಕ ನಮಗೆ ಹೇಳ್ತಾ ಇದೆ. ಅವನು ಹೇಳ್ತಾ ಇದ್ದಾನೆ ಇವರೆಲ್ಲ ಪಾಪಿಗಳು ಅಂತ ಹೇಳಿ. ಅಂತಹ ಪಾಪಿಗಳನ್ನು ಕೊಲ್ಲಬೇಕು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ, ಧರ್ಮ ಹೇಳುತ್ತೆ. ಹಾಗಿರುವಾಗ ಅದನ್ನು ಕೊಲ್ಲಲಿಕ್ಕಾಗಿಯೇ, ಯುದ್ಧಕ್ಕಾಗಿಯೇ ಬಂದಂತಹ ಅರ್ಜುನ ಇಂತಹ ಪಾಪಿಗಳನ್ನು ಕೊಂದು ನಾವು ಪಾಪವನ್ನೇ ಪಡಿಬೇಕಾಗ್ತದಲ್ಲ ಅನ್ನುವ ಮಾತನ್ನು ಆಡ್ತಾ ಇದ್ದಾನೆ.
ಹತ್ವಾ ಏತಾನ್ ಆತತಾಯಿನಃ ಪಾಪಮೇವ ಅಸ್ಮಾನ್ ಆಶ್ರಯೇತ್. ಈ ಆತತಾಯಿಗಳನ್ನು, ಈ ಪಾಪಿಗಳನ್ನು ಕೊಲ್ಲುವುದರಿಂದ ನಮಗೂ ಕೂಡ ಪಾಪವೇ ಬರ್ತದೆ. ಆದ್ದರಿಂದ ಇದು ಸರಿಯಾ ಕೃಷ್ಣ ಅಂತ ಕೇಳ್ತಾ ಇದ್ದಾನೆ ಜನಾರ್ದನನನ್ನು ಉದ್ದೇಶ ಮಾಡಿ. ಆತತಾಯಿನ ಅಂತ ಹೇಳಿದರೆ ಯಾರ್ಯಾರು ಆತತಾಯಿ ಅಂತ ಹೇಳುವುದು ವಸಿಷ್ಠ ಸ್ಮೃತಿಯಲ್ಲಿ ಆತತಾಯಿಗಳು ಯಾರು ಅನ್ನುವಂತಹ ಒಂದು ಸಣ್ಣ ಲಿಸ್ಟನ್ನು ಕೊಡ್ತಾರೆ. ಅಗ್ನಿದಃ ಗರದಃ ಚ ಏವ ಶಸ್ತ್ರಪಾಣಿ ಧನಾಪಹ ಕ್ಷೇತ್ರ ದಾರ ಹರಶ್ಚೈವ ಷಡೇತೇಹಿ ಆತತಾಯಿನಃ. ಈ 6 ಜನ ಪಾಪಿಗಳು ಅಂತ ಹೇಳ್ತಾರೆ ಧರ್ಮಶಾಸ್ತ್ರದಲ್ಲಿ. ಅಗ್ನಿದಃ ಬೆಂಕಿ ಇಡುವವರು, ಗರದಃ ಗರ ಅಂದರೆ ವಿಷವನ್ನು ಕೊಡುವವರು, ಶಸ್ತ್ರಪಾಣಿ ಕತ್ತಿಯನ್ನು ಅಥವಾ ಆಯುಧವನ್ನು ಎತ್ತಿಕೊಂಡು ಕೊಲ್ಲಲು ಬರುವವರು, ಧನಾಪಹ ನಮ್ಮ ಎಲ್ಲ ಧನವನ್ನು ಅಪಹರಿಸುವವರು, ಕ್ಷೇತ್ರ ರಾಜ್ಯ ಅಥವಾ ಭೂಮಿ ಇತ್ಯಾದಿಗಳನ್ನು ನಮ್ಮಿಂದ ಕಿತ್ತುಕೊಳ್ಳುವವರು, ದಾರಾಪಹರ್ತ ದಾರ ಅಂದರೆ ಪತ್ನಿಯನ್ನು ಸೆಳೆದುಕೊಂಡು ಹೋಗುವವರು. ಈ 6 ಜನರು ಕೂಡ ಆತತಾಯಿಗಳು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಕೌರವರು ಈ ಎಲ್ಲ ರೀತಿಯಿಂದಲೂ ಪಾಂಡವರನ್ನು ಹಿಂಸೆ ಮಾಡಿದ್ದಾರೆ. ವಾರಣಾವತದಲ್ಲಿ ಅರಮನೆಗೆ ಬೆಂಕಿ ಇಟ್ಟು ಅವರನ್ನು ಕೊಲ್ಲುವ ಪ್ರಯತ್ನ ಮಾಡಿದ್ದಾರೆ. ಭೀಮನಿಗೆ ವಿಷ ಉಣಿಸಿ ನೀರಿನಲ್ಲಿ ತಳ್ಳಿ ಅವನನ್ನು ಕೊಲ್ಲುವ ಪ್ರಯತ್ನ ಮಾಡಿದ್ದಾರೆ. ಕತ್ತಿ ಹಿರಿದು ಈಗ ಯುದ್ಧ ಮಾಡಲಿಕ್ಕೆ ರೆಡಿಯಾಗಿ ಎದುರುಗಡೆ ನಿಂತಿದ್ದಾರೆ. ಧನ, ಕ್ಷೇತ್ರ, ದಾರ ಅವರ ರಾಜ್ಯವನ್ನು, ಅವರ ಪತ್ನಿಯಾದ ದ್ರೌಪದಿಯನ್ನೂ ಜೊತೆಗೆ ಅವರ ಸಂಪೂರ್ಣ ಸಂಪತ್ತನ್ನು ಕೂಡ ದ್ಯೂತದ ನೆಪದಲ್ಲಿ ಅವರಿಂದ ಕಿತ್ತುಕೊಂಡಿದ್ದಾರೆ. ಆದ್ದರಿಂದ ಸಂಪೂರ್ಣವಾಗಿ ಆತತಾಯಿ ಅಂತ ಯಾರನ್ನಾದರೂ ಹೇಳಬಹುದಾದರೆ ಎದುರುಗಡೆ ನಿಂತಿರುವ ಆ ಕೌರವರಿಗೆ ಹೇಳಬಹುದು. ಮನುಸ್ಮೃತಿ ಇನ್ನೊಂದು ಮಾತು ಹೇಳುತ್ತೆ, ಆತತಾಯಿನ ಮಾಯಾಂತಂ ಹನ್ಯಾದೇವ ಅವಿಚಾರಯನ್ ನ ಆತತಾಯಿ ವಧೇ ದೋಷಃ ಹಂತುರ್ಭವತಿ ಕಶ್ಚನ. ಒಂದು ವೇಳೆ ಯಾರಾದರೂ ಎದುರುಗಡೆಯಿಂದ ಅಂತಹ ಆತತಾಯಿ ಬಂದದ್ದೇ ಹೌದಾದರೆ ಅವನು ನಮ್ಮ ಮೇಲೆ ಬಿದ್ದು ನಮ್ಮನ್ನು ಆಕ್ರಮಿಸಿ ನಮ್ಮನಿಗೇನಾದರೂ ಘಾತಿ ಮಾಡುವ ಬದಲು ಅವಿಚಾರಯನ್ ಹನ್ಯಾದೇವ, ನಾವು ಯೋಚನೆಯೇ ಮಾಡದೆ ಅವರನ್ನು ಕೊಲ್ಲಬೇಕು. ನ ಆತತಾಯಿ ವಧೇ ದೋಷಃ, ಅಂತಹ ಆತತಾಯಿಗಳನ್ನು ಕೊಲ್ಲುವುದರಲ್ಲಿ ಯಾವ ದೋಷವೂ ಇಲ್ಲ ಎನ್ನುವುದು ಮನುಸ್ಮೃತಿಯ ಮಾತು. ಇದೆಲ್ಲವೂ ಕೂಡ ಅರ್ಜುನನಿಗೆ ಗೊತ್ತಿದೆ. ಆದರೂ ಅವನು ಹೇಳ್ತಾ ಇದ್ದಾನೆ, ಪಾಪಮೇವ ಆಶ್ರಯೇದಸ್ಮಾನ್ ಹತ್ವಾ ಏತಾನ್ ಆತತಾಯಿನಃ ಅಂತ ಹೇಳಿ. ಅಂದರೆ ಅರ್ಜುನ ಎಷ್ಟರ ಮಟ್ಟಿಗೆ ಒಂದು ಅವಿಚಾರ ಕಾರುಣ್ಯ, ಪ್ರಾಕೃತ ಕಾರುಣ್ಯ, ಅಸ್ಥಾನ ಕಾರುಣ್ಯಕ್ಕೆ ವಶನಾಗಿದ್ದಾನೆ ಅನ್ನುವುದನ್ನು ನಾವು ಈ ಶ್ಲೋಕದಲ್ಲಿ ಗಮನಿಸಬೇಕು. ನಿಹತ್ಯಧಾರ್ತರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾಜ್ಜನಾರ್ದನ. ತಸ್ಮಾನ್ನರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್. ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ತಸ್ಮಾನ್ನರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ.
ಅಥವಾ ತಸ್ಮಾತ್ ಆದ್ದರಿಂದ ಸ್ವಬಾಂಧವಾನ್ ಧಾರ್ತರಾಷ್ಟ್ರಾನ್ ಹಂತುಂ ವಯಂ ನ ಅರ್ಹಾಃ. ನಮ್ಮವರೇ ಆದ ಧಾರ್ತರಾಷ್ಟ್ರಾನ್ ಧೃತರಾಷ್ಟ್ರನ ಮಕ್ಕಳು ಹಾಗೂ ಸಂಪೂರ್ಣವಾದಂತಹ ಕೌರವರ ಎಲ್ಲರನ್ನೂ ಕೂಡ ಹಂತುಂ ಕೊಲ್ಲುವುದಕ್ಕೆ ವಯಂ ನಾವು ನ ಅರ್ಹಾಃ ಅರ್ಹರಲ್ಲ, ನಮಗೆ ಯೋಗ್ಯವಲ್ಲ, ಅದು ಕೊಲ್ಲಬಾರದು. ಹಾಗೆ ನಾವು ಸ್ವಜನಂ ಹಿ ಕಥಂ ಹತ್ವಾ ಸ್ವಜನರನ್ನು ನಾವು ಹತ್ವಾ ನಾಶ ಮಾಡಿ ಕಥಂ ಸುಖಿನಃ ಸ್ಯಾಮ ಹೇಗೆ ತಾನೇ ಸುಖಿಗಳಾಗಿರಲಿಕ್ಕೆ ಸಾಧ್ಯ. ನಮ್ಮ ದಾಯಾದಿ ಮತ್ಸರ ಅಂತ ಬಂದು ದಾಯಾದಿಗಳಲ್ಲಿ ಒಬ್ಬರನ್ನ ಕೊಂದು ಜೈಲಿಗೆ ಹೋಗಬೇಕಾದಂತಹ ಸಂದರ್ಭಗಳನ್ನು ನಾವು ಸಮಾಜದಲ್ಲಿ ನೋಡ್ತೀವಿ. ಹಾಗೆ ಹೋದವರು ಜೀವಮಾನ ಪೂರ್ತಿ ಪಶ್ಚಾತ್ತಾಪದಲ್ಲಿ ದಗ್ಧರಾಗ್ತಾ ಇರ್ತಾರೆ. ಆದ್ದರಿಂದ ನಮ್ಮವರೇ ಆದ ನೋಡಿ ಇಲ್ಲಿ ಮತ್ತೆ ಸ್ವಜನ ಅನ್ನುವ ಪದ ಇಟ್ಟಿದ್ದಾನೆ. ಸ್ವಜನರಾದ ನಮ್ಮವರನ್ನೇ ಕೊಂದುಬಿಟ್ಟು ಕಥಂ ಸುಖಿನಃ ಸ್ಯಾಮ ಹೇಗೆ ತಾನೇ ನಾವು ಸುಖಿಗಳಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಇದೆಲ್ಲ ಕೂಡ ತಪ್ಪು, ನೀನೇ ಯೋಚನೆ ಮಾಡು ಅಂಥೇಳಿ ಕೃಷ್ಣನಿಗೇ ಪಾಪ ಬುದ್ಧಿವಾದ ಹೇಳ್ತಾ ಇದ್ದಾನೆ ಅರ್ಜುನ. ತಸ್ಮಾನ್ನ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ. ಕುಲಕ್ಷಯಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಕಥನ್ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಯದ್ಯಪಿ ಒಂದು ವೇಳೆ ಏತೇ ನ ಪಶ್ಯಂತಿ ಲೋಭ ಅಪಹತ ಚೇತಸಃ ಲೋಭದಿಂದ ಭ್ರಷ್ಟಚಿತ್ತರಾಗಿದ್ದಾರೆ ಇವರೆಲ್ಲ. ಅರ್ಥಸ್ಯ ದಾಸೋ ಪುರುಷಃ ಆ ಮಾತನ್ನು ಭೀಷ್ಮರೇ ಹೇಳಿಬಿಟ್ಟಿದ್ದಾರೆ. ಅವರಿಗೆಲ್ಲ ಲೋಭ ಅಪಹತ ಚೇತಸಃ ಲೋಭದಿಂದ ಭ್ರಷ್ಟಚಿತ್ತರಾದ ಏತೇ ಇವರೆಲ್ಲರೂ ಕೂಡ ಯದ್ಯಪಿ ಒಂದು ವೇಳೆ
ಕುಲಕ್ಷಯಕೃತಂ ಕುಲಕ್ಷಯದಿಂದ ಉತ್ಪನ್ನವಾಗುವ ಹಾಗೂ ಮಿತ್ರದ್ರೋಹೇ ಚ ಪಾತಕಂ ಮಿತ್ರರನ್ನೂ ಕೂಡ ಮಿತ್ರರಿಗೆ ದ್ರೋಹ ಮಾಡುವುದರಲ್ಲಿಯೂ ಕೂಡ ದೋಷವನ್ನು ನ ಪಶ್ಯಂತಿ ನೋಡ್ತಾ ಇಲ್ಲ. ಕಾರಣ ಏನು? ಲೋಭ ಅಪಹತ ಚೇತಸಃ ಕುಲಕ್ಷಯಕೃತ ದೋಷಂ ಕೂಡ ನೋಡ್ತಾ ಇಲ್ಲ, ಮಿತ್ರದ್ರೋಹ ಮಾಡುವುದರಿಂದ ಬರುವ ಪಾತಕವನ್ನು ಕೂಡ ಅವರು ಗಮನಿಸ್ತಾ ಇಲ್ಲ. ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯಕೃತಂ ದೋಷಂ ಪ್ರಪಶ್ಯದ್ಭಿಃ ಜನಾರ್ದನ. ಆದರೆ ನಮಗೆ ಕುಲನಾಶದಿಂದ ಕುಲವನ್ನು ನಾಶ ಮಾಡುವುದರಿಂದ ಅಥವಾ ಅದರಿಂದ ಉತ್ಪನ್ನವಾದ ದೋಷವನ್ನು ಪ್ರಪಶ್ಯದ್ಭಿಃ ತಿಳಿದಿದ್ದೇವೆ. ನಾವದನ್ನು ತಿಳ್ಕೊಂಡಿದ್ದೇವೆ. ಕುಲಕ್ಷಯ ಮಾಡುವುದರಿಂದ ಕುಲವನ್ನು ನಾಶ ಮಾಡುವುದರಿಂದ ಏನು ದೋಷ ಬರ್ತದೆ ಅನ್ನುವುದನ್ನು ತಿಳಿದಿರುವ ಅಸ್ಮಾಭಿಃ ನಮಗಳಿಗೆ ಅಸ್ಮಾತ್ ಪಾಪಾತ್ ಈ ಪಾಪದಿಂದ ನಿವರ್ತಿತುಂ ಹಿಂದಕ್ಕೆ ಬರಲು ಕಥಂ ಏಕೆ ನ ಜ್ಞೇಯಂ ಮನಸ್ಸು ಮಾಡಬಾರದು. ಅವರಿಗಂತೂ ಬುದ್ಧಿ ಇಲ್ಲ, ಅವರಿಗೆ ಲೋಭ ಹಾಗೂ ತಮ್ಮ ಸ್ವಾರ್ಥವೇ ಮುಖ್ಯವಾಗಿದೆ. ಆದರೆ ನಮಗೆ ಎಲ್ಲವುದೂ ಗೊತ್ತಿದೆ. ನಾವು ಪಾಂಡವರು, ಕೌರವರು ಅಂತ ಹೇಳಿದ್ರೆ ದುರಾಶೆ, ಕಾಮ, ಅಹಂಕಾರ, ದುರ್ವರ್ತನೆ, ದುಷ್ಟತನ, ದೌರ್ಜನ್ಯ ಇದಕ್ಕೆ ಸಂಕೇತ. ಪಾಂಡವರು ಅಂತ ಹೇಳಿದ್ರೆ ಪಂಡ ಆತ್ಮಬುದ್ಧಿ ಎನ್ನುವಂತೆ ಸದ್ವರ್ತನೆ, ವಿನಯ, ಜ್ಞಾನ, ತಿಳಿವಳಿಕೆ, ವಿವೇಕ ಇದಕ್ಕೆ ಸಂಕೇತ. ಆದ್ದರಿಂದ ನಮಗೆ ಅದೆಲ್ಲ ಗೊತ್ತಿದೆ. ಏನು ದೋಷ ಬರ್ತದೆ, ಏನು ಪಾಪ ಮಾಡಬಾರ್ದು, ಏನು ಪಾಪ ಮಾಡಬೇಕು ಇದೆಲ್ಲವೂ ಗೊತ್ತಿದೆ. ಇಲ್ಲಿ ಗೊತ್ತಿದೆ ಅಂತ ಹೇಳ್ತಾನೆ, ಅಲ್ಲಿ ಏನು ಹೇಳ್ತಾನೆ? ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನ್ ಆತತಾಯಿನಃ ಅಂತ ಹೇಳಿದ್ದಾನೆ ಹಿಂದೆ. ಹಾಗಾಗಿ ಅರ್ಜುನನ ಮನಸ್ಸು ಎಷ್ಟು ಗಲಿಬಿಲಿಗೊಂಡಿದೆ ಅನ್ನೋದನ್ನು ನಾವು ನೋಡಬೇಕಿಲ್ಲಿ. ಪಾಪ ಮಾಡಬಾರ್ದು ಅನ್ನೋದು ಗೊತ್ತಿದೆ, ಆದರೆ ಪಾಪಿಗಳು ಬಂದಾಗ ಕೊಲ್ಲಬೇಕು ಅನ್ನೋದು ಗೊತ್ತಿದ್ದೂ ಗೊತ್ತಿಲ್ಲದಂತೆ ವರ್ತಿಸ್ತಾ ಇದ್ದಾನೆ. ಆ ರೀತಿಯಲ್ಲಿ ಅರ್ಜುನ ತನ್ನ ಮನಸ್ಸಿನ ಗೊಂದಲವನ್ನು ಕೃಷ್ಣನಲ್ಲಿ ಹೇಳಿಕೊಳ್ತಾ ಇದ್ದಾನೆ. ಯದ್ಯಪ್ಯೇತೇ ನ ಪಶ್ಯಂತಿ ಕುಲಕ್ಷಯಕೃತಂ ದೋಷಂ ನಮಸ್ಮಾಭಿಃ ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಮಧರ್ಮೋಭಿಭವತ್ಯುತ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಮಧರ್ಮೋಭಿಭವತ್ಯುತ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಾಃ ಧರ್ಮೇ ನಷ್ಟೇ ಕೃತ್ಸ್ನಂ ಕುಲಂ ಅಧರ್ಮಃ ಅಭಿಭವತ್ಯುತ. ಕುಲಕ್ಷಯೇ
ಕುಲನಾಶವಾದರೆ ಸನಾತನಾ ಕುಲಧರ್ಮಾ ಪ್ರಣಶ್ಯಂತಿ. ಸನಾತನವಾದ ಕುಲಧರ್ಮಗಳು ನಾಶವಾಗುತ್ತವೆ. ಸನಾತನ ಅನ್ನುವ ಪದಕ್ಕೆ ಇತ್ತೀಚೆಗೆ ಸ್ವಲ್ಪ ವಿಶೇಷವಾದ ಅರ್ಥವನ್ನು ನಾವು ಕಾಣ್ತಾ ಇದ್ದೇವೆ. ಸನಾತನ ಅಂತ ಹೇಳಿದರೆ ಸದಾತನ ಸನಾತನ ಅಂತ ಹೇಳಿ, ಚಿರನೂತನ ಸತ್ಯವಾದಂತಹ ಯಾವ ಸತ್ಯ ಉಂಟೋ ಅದೇ ಸನಾತನ. ಸನಾತನವಾದ ಕುಲಧರ್ಮಗಳೆಲ್ಲ ಕುಲಕ್ಷಯದಿಂದ ನಾಶವಾಗ್ತದೆ. ಆದ್ದರಿಂದ ಪರಂಪರೆಯಾಗಿ ಬಂದು ಒಂದೊಂದು ಕುಲಕ್ಕೆ ಒಂದೊಂದು ರೀತಿಯ ಧರ್ಮ ಆಚಾರ ವಿಚಾರಗಳನ್ನು ಹೇಳಿರ್ತಾರೆ. ಆದ್ದರಿಂದ ನಮ್ಮ ಭಾರತದಲ್ಲಿ 1,000ಕ್ಕೂ ಹೆಚ್ಚಿನ ಬೇರೆ ಬೇರೆ ಜಾತಿ ಧರ್ಮಗಳು ಇದೆ ಅಂತ ಹೇಳ್ತಾರೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಅವರವರದ್ದೇ ಆದಂತಹ ಕುಲಧರ್ಮ ಪರಂಪರೆ ಇದೆ. ಅದೆಲ್ಲವನ್ನೂ ಕೂಡ ಇಟ್ಟುಕೊಂಡೂ ಕೂಡ ಭಾರತ ಸನಾತನ ಭಾರತ ಅಂತ ಹೇಳಿಬಿಟ್ಟು ಏಕೀಭೂತವಾದಂತಹ ರೀತಿಯಲ್ಲಿ ಇರುವುದಕ್ಕೆ ಕಾರಣ ಅಲ್ಲಿ ಅದೆಲ್ಲದರ ಹಿಂದೆ ಇರುವಂತಹ ಆ ಧಾರ್ಮಿಕವಾದ ಭಾವನೆ ಮತ್ತು ಸತ್ಯ ಮತ್ತು ಧರ್ಮ ಇವೆರಡರ ಮೂಲವಾದಂತಹ ಒಂದು ಸ್ರೋತ. ಆದ್ದರಿಂದ ಸನಾತನವಾದ ಕುಲಧರ್ಮಗಳೆಲ್ಲ ಕುಲಕ್ಷಯೇ ಪ್ರಣಶ್ಯಂತಿ. ಕುಲನಾಶವಾದಾಗ ಅವೆಲ್ಲವೂ ಕೂಡ ನಾಶವಾಗುತ್ತದೆ. ಅದೇ ರೀತಿ ಧರ್ಮೇ ನಷ್ಟೇ, ಧರ್ಮ ನಷ್ಟವಾದಾಗ ಕೃತ್ಸ್ನಂ ಕುಲಂ ಅಧರ್ಮ ಅಭಿಭವತ್ಯುತ, ಸಂಪೂರ್ಣವಾಗಿ ಅಭಿಭವತ್ಯುತ ಆವರಿಸಿಕೊಂಡು ಬಿಡುತ್ತದೆ. ಯಾವುದು? ಅಧರ್ಮ. ಕುಲಧರ್ಮಗಳು ನಾಶವಾದಾಗ ಸಂಪೂರ್ಣವಾಗಿ ಇಡೀ ಸಮಾಜ ಅಧರ್ಮಕ್ಕೆ ತುತ್ತಾಗ್ತದೆ. ಆದ್ದರಿಂದ ಧರ್ಮವನ್ನು ನಾವು ಸರಿಯಾದ ರೀತಿಯಲ್ಲಿ ಎತ್ತಿ ಹಿಡಿಯಬೇಕಾದರೆ ಇಂತಹ ಯುದ್ಧಗಳನ್ನು ಮಾಡಬಾರದು ಅನ್ನುವ ಮಾತನ್ನು, ಕುಲದ ನಾಶದಿಂದ ಸನಾತನವಾದಂತಹ ಕುಲಧರ್ಮಗಳು ನಷ್ಟವಾಗೇ ಆಗುತ್ತೆ. ಧರ್ಮನಾಶವಾದ ಮೇಲೆ ಸಂಪೂರ್ಣ ಕುಲದಲ್ಲಿ ಪಾಪವು ಕೂಡ ಬಹಳವಾಗಿ ಆಕ್ರಮಿಸಿಕೊಂಡು ಎಲ್ಲ ಕಡೆಯೂ ಅಧರ್ಮವೇ ವಿಜೃಂಭಿಸಲಿಕ್ಕೆ ಪ್ರಾರಂಭವಾಗ್ತದೆ. ಆದ್ದರಿಂದ ಈ ಯುದ್ಧದಿಂದ ಯಾವ ಪ್ರಯೋಜನವೂ ಇಲ್ಲ ಕೃಷ್ಣ ಅನ್ನುವ ಮಾತನ್ನು ಹೇಳ್ತಾ ಇದ್ದಾನೆ. ಕುಲಕ್ಷಯೇ ಪ್ರಣಶ್ಯಂತಿ ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯಃ. ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯಃ. ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಅಧರ್ಮ ಅಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯಃ. ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಸಮಾಜದಲ್ಲಿ ವರ್ಣಸಂಕರ ಹೇಗೆ ಆಗುತ್ತೆ ಅನ್ನುವುದಕ್ಕೆ ಒಂದು ಹಿಂಟು ಕೊಡ್ತಾ ಇದ್ದಾನೆ ಅರ್ಜುನ. ಹೇ ಕೃಷ್ಣ, ಪಾಪವು ಹೆಚ್ಚಾಗಿ ಬೆಳೆಯುವುದರಿಂದ, ಅಧರ್ಮ ಅಭಿಭವಾತ್, ಪಾಪವು ಅಧಿಕವಾಗಿ ಬೆಳೆಯುವುದರಿಂದ ಕುಲಸ್ತ್ರೀಯ, ಕುಲಸ್ತ್ರೀಯರೆಲ್ಲ ಪ್ರದುಷ್ಯಂತಿ, ಅತ್ಯಂತ ದೂಷಿತರಾಗಿ ಬಿಡ್ತಾರೆ. ಯುದ್ಧದ ಒಂದು ದೋಷವನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಸಾಮಾನ್ಯವಾಗಿ ಯುದ್ಧಕ್ಕೆ ಹೋಗುವವರೆಲ್ಲ ವೀರ ಪರಂಪರೆಯವರೇ. ಯುದ್ಧದಲ್ಲಿ ಅಂತಹ ವೀರರೆಲ್ಲ ಹತರಾದರೆ ಅವರ
ಮನೆಯವರು, ಅವರ ಹೆಂಗಸರು ಎಲ್ಲ ಅಧರ್ಮಕ್ಕೆ ಹೋಗುವಂತಹ ಸಂದರ್ಭ ಬಂದುಬಿಡ್ತದೆ. ಆದ್ದರಿಂದ ಅದು ಪ್ರಯೋಜನವಿಲ್ಲ. ಪ್ರದುಷ್ಯಂತಿ ಕುಲಸ್ತ್ರೀಯ ಸ್ತ್ರೀಯರು ದುಷ್ಟಾಸು ದುಷ್ಟರಾದರೆ ಹೇ ವಾರ್ಷ್ಣೇಯ ಜಾಯತೆ ವರ್ಣಸಂಕರ, ವರ್ಣಸಂಕರ ಉಂಟಾಗುತ್ತದೆ. ಈ ವಿಚಾರ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು. ಇದು ಅರ್ಜುನ ನಮಗೆ ಆವತ್ತೇ ಹೀಗಾಗಬಹುದು ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾನೆ. ಈಗ ಸಂಪೂರ್ಣವಾಗಿ ಅದು ಆಕ್ರಮಿಸಿಕೊಂಡು ಬಿಟ್ಟಿದೆ. ಆದರೂ ಇದು ಒಂದು ಕಾರಣವೇ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಕೃಷ್ಣ ಆಮೇಲೆ ಸಮಾಧಾನ ಮಾಡ್ತಾನೆ. ಹೇ ಕೃಷ್ಣ, ಪಾಪವು ಹೆಚ್ಚಾಗಿ ಬೆಳೆಯುವುದರಿಂದ ಕುಲಸ್ತ್ರೀಯರೆಲ್ಲ ಅತ್ಯಂತ ಕೆಳ ರೀತಿಯಲ್ಲಿ ದೂಷಿತರಾಗುವ ಸಂಭವ ಇದೆ. ಅಷ್ಟೇ ಅಲ್ಲ ವಾರ್ಷ್ಣೇಯ, ಸ್ತ್ರೀಯರೆಲ್ಲ ಅಂತಹ ಕೆಳಮಟ್ಟದಲ್ಲಿ ದೂಷಿತರಾದರೆ ವರ್ಣಸಂಕರವು ಸಹಜವಾಗಿಯೇ ಆಗುತ್ತದೆ. ಆದ್ದರಿಂದ ಸಮಾಜದಲ್ಲಿ ವರ್ಣಸಂಕರ ಆಗುವುದಕ್ಕೆ ನಾವು ಅವಕಾಶ ಕೊಡಬಾರದು. ಆದ್ದರಿಂದ ಈ ಯುದ್ಧ ಮಾಡಬಾರದು ಅನ್ನುವ ಮಾತನ್ನು ಅರ್ಜುನ ಹೇಳ್ತಾ ಇದ್ದಾನೆ. ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ. ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ. ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ. ಪತಂತಿ ಪಿತರೋ ಹ್ಯೇಷಾಂ ಲುಪ್ತಪಿಂಡೋದಕಕ್ರಿಯಾಃ. ಪತಂತಿ ಪಿತರೋ ಹ್ಯೇಷಾಂ ಲುಪ್ತಪಿಂಡೋದಕಕ್ರಿಯಾಃ. ಪತಂತಿ ಪಿತರೋ ಹ್ಯೇಷಾಂ ಲುಪ್ತಪಿಂಡೋದಕಕ್ರಿಯಾಃ. ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ. ಪತಂತಿ ಪಿತರೋ ಹ್ಯೇಷಾಂ ಲುಪ್ತಪಿಂಡೋದಕಕ್ರಿಯಾಃ. ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ. ಪತಂತಿ ಪಿತರೋ ಹ್ಯೇಷಾಂ ಲುಪ್ತಪಿಂಡೋದಕಕ್ರಿಯಾಃ. ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ. ಪತಂತಿ ಪಿತರೋ ಹ್ಯೇಷಾಂ ಲುಪ್ತಪಿಂಡೋದಕಕ್ರಿಯಾಃ. ಸಂಕರ ನರಕಾಯೈವ. ವರ್ಣಸಂಕರವಾದರೆ ಅದರಿಂದ ಏನಾಗ್ತದೆ? ಕುಲಘಾತುಕರನ್ನು ಮತ್ತು ಕುಲವನ್ನು ನರಕಕ್ಕೆ ಕೊಂಡೊಯ್ಯಲೆಂದೇ ಆಗುತ್ತದೆ. ಕುಲಘ್ನಾನಾಂ ಕುಲಸ್ಯ ಚ ನರಕಾಯೈವ ಸಂಕರ ಭವತಿ. ಹಾಗಾದಾಗ ಏನಾಗ್ತದೆ? ಪತಂತಿ ಪಿತರಃ ಹಿ ಯೇಷಾಂ ಲುಪ್ತಪಿಂಡೋದಕ ಕ್ರಿಯಾ. ಪರಂಪರೆಯಿಂದ ನಮ್ಮಲ್ಲಿ ಯಾರಾದರೂ ಕಾಲವಾದರೆ ಅವರಿಗೆ ಪಿಂಡ ಪ್ರದಾನ, ಧರ್ಮೋದಕವನ್ನು ಕೊಡುವುದು ಇದೆಲ್ಲ ಇದ್ದದ್ದೇ. ಭಾರತದ ಪ್ರತಿಯೊಂದು ಜನಾಂಗದಲ್ಲೂ ಯಾವುದೋ ಒಂದು ವರ್ಗ ಮಾಡುವ ಶ್ರಾದ್ದವೇ ಶ್ರಾದ್ದ ಅಂತ ನಾವು ತಿಳ್ಕೊಳ್ಬಾರ್ದು. ಪ್ರತಿಯೊಂದು ಸಾವಿರಾರು ಕುಲ ಇದೆ, ಸಾವಿರಾರು ಜಾತಿ ಇದೆ ಅಂತ ನಾವು ತಿಳ್ಕೊಂಡ್ವಿ. ಪ್ರತಿಯೊಬ್ಬರಿಗೂ ಕೂಡ ಅವರವರದ್ದೇ ಆದ ರೀತಿಯಲ್ಲಿ ಅವರ ಹಿರಿಯರಿಗೆ, ಕಾಲವಾದ ಅವರ ಹಿರಿಯರಿಗೆ ಮಾಡುವಂತಹ ಧರ್ಮ ಕಾರ್ಯಗಳು, ಅಂತ್ಯ ಕಾರ್ಯಗಳು ಇದ್ದೇ ಇರ್ತದೆ. ಆದ್ದರಿಂದ ಅದನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಸಂಕರವಾದರೆ, ವರ್ಣಸಂಕರವಾದರೆ. ಯಾಕೆಂದರೆ ವರ್ಣಸಂಕರವಾದಾಗ ಪರಂಪರೆಯಿಂದ ಬಂದಂತಹ ಆಚಾರ ವಿಚಾರಗಳು ಕಂಟಿನ್ಯೂ ಆಗುವುದಿಲ್ಲ. ಆದ್ದರಿಂದಲೇ ಹೇಳುವುದು ಮಹಾಜನೋ ಏನ ಗತಃ ಸ ಪಂಥಾಃ ಅಂತ ಹೇಳಿ. ನಮಗೆ ಶ್ರುತೇರ್ವಿಭಿನ್ನಾ ಸ್ಮೃತಯಶ್ಚ ಭಿನ್ನಾ ನೈಕೋ ಋಷಿ ಯಸ್ಯ ಮತಂ ಪ್ರಮಾಣಂ ಅಂತ ಒಂದು ಮಾತನ್ನು ಹೇಳ್ತಾರೆ. ಧರ್ಮದ ಸಂದಿಗ್ಧತೆ ನಮಗೆ ಬಂದಾಗ ವೇದಗಳು 4 ವೇದಗಳಿದೆ. 4 ವೇದಗಳಲ್ಲಿ 20,552 ಮಂತ್ರಗಳಿದೆ. ಒಂದೊಂದು ರೀತಿಯಲ್ಲಿ ಒಂದೊಂದು ವೇದ ನಮಗೆ ಧರ್ಮದ ಚಿಂತನೆಯನ್ನು ತಿಳಿಸಿಕೊಡ್ತದೆ. ಸ್ಮೃತಿಗಳು ವಿಭಿನ್ನವಾಗಿದೆ, 100 ಸ್ಮೃತಿಗಳುಂಟು. ಆದ್ದರಿಂದ ಒಂದು ಸ್ಮೃತಿ ಹೇಳದಂತೆ ಇನ್ನೊಂದು ಸ್ಮೃತಿ ಹೇಳುವುದಿಲ್ಲ. ಅದೇ ರೀತಿ ನೈಕೋ ಋಷಿ ಯಸ್ಯ ಮತಂ ಪ್ರಮಾಣಂ. ವೇದದಲ್ಲಿ ಸುಮಾರು 68-70 ಋಷಿಗಳ ಹೆಸರು ಬರ್ತದೆ. ಒಬ್ಬೊಬ್ಬ ಋಷಿ ಒಂದೊಂದು ರೀತಿಯಲ್ಲಿ ಹೇಳಿದ್ದಾನೆ. ನೈಕೋ ಋಷಿ, ಒಬ್ಬ ಋಷಿಯಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ. ಯಸ್ಯ ಮತಂ ಪ್ರಮಾಣಂ, ಯಾರ ಮತವನ್ನು ನಾವು ಪ್ರಮಾಣ ಅಂತ ತಿಳ್ಕೊಳ್ಬೇಕು, ಯಾರು ಹೇಳಿದ್ದನ್ನು ನಾವು ಸರಿ ಅಂತ ತಿಳ್ಕೊಳ್ಬೇಕು. ಆದ್ದರಿಂದ ಇದು ಬಹಳ ಸೂಕ್ಷ್ಮವಾದ ವಿಚಾರ. ಆದ್ದರಿಂದಲೇ
ಧರ್ಮಸ್ಯ ತತ್ವಂ ಅಥವಾ ಕರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋ ಏನ ಗತಃ ಸ ಪಂಥಃ. ಧರ್ಮವಾಗಲಿ ಕರ್ಮವಾಗಲಿ ಅದರ ತತ್ವ ಬಹಳ ಗೂಢವಾಗಿ ರಹಸ್ಯವಾಗಿ ಇದೆ. ಅದನ್ನು ಸಂಪೂರ್ಣವಾಗಿ ನೀವು ಪುಸ್ತಕ ನೋಡಿಕೊಂಡು ಯಾರೋ ಹೇಳಿದ್ದನ್ನೇ ಆಚರಣೆ, ಒಬ್ಬೊಬ್ಬರು ಒಂದೊಂದು ತರಹ. ನೀವು ಕೆಲವು ದಿವಸ ಬಿಟ್ಟಿರ್ತೀರಿ, ಆಮೇಲೆ ಏನೋ ಮಾಡಬೇಕು ಅಂತ ಕಾಣುತ್ತೆ. ನಿಮ್ಮ ಹಿರಿಯರು ಯಾರೂ ಇಲ್ಲ, ಯಾರನ್ನೋ ಹೋಗಿ ಕೇಳ್ತೀರಿ, ಒಬ್ಬೊಬ್ಬರು ಒಂದೊಂದು ತರಹ ಹೇಳ್ತಾರೆ. ಈಗಂತೂ ಬಿಡಿ, ಬೆಳಗಾಗಿದ್ದರೆ ಒಂದು 28 ಜನ ಚಾನಲ್ನಲ್ಲಿ ಕೂತ್ಕೊಂಡು ಜ್ಯೋತಿಷ್ಯ ಶಾಸ್ತ್ರ ಧರ್ಮ ಹೇಳುವವರಿದ್ದಾರೆ. ಒಬ್ಬ ಹಿಂದಿಯ ಕವಿ ಒಬ್ಬ ಓಂ ವ್ಯಾಸ್ ಅಂತ ಹೇಳಿ ಒಂದು ಕಡೆ ಮಾತನಾಡುತ್ತಾ, ಅವನಿಲ್ಲ ಇವಾಗ, ಅವನು ಈ ಮಾತನ್ನು ಹೇಳ್ತಾನೆ. ಬೆಳಗ್ಗೆ ಎದ್ದು ನೀವು ಟಿ ವಿ ಚಾನಲ್ ಆನ್ ಮಾಡಿದ್ರೆ 28 ಚಾನಲ್ಗಳಲ್ಲಿ 36 ಜನ ಜ್ಯೋತಿಷಿಗಳು ಕೂತ್ಕೊಂಡು ಧರ್ಮಶಾಸ್ತ್ರ ಹೇಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ನಾವು ಬಾತ್ರೂಮ್ನಲ್ಲಿ ಬ್ರಷ್ ಮಾಡಿಕೊಂಡು ತುಪ್ತಾ ಇರ್ತೀವಿ. ಅದರ ಅರ್ಥ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ರೀತಿಯಲ್ಲಿ ಪೇಪರ್ನಲ್ಲಿ ಅಲ್ಲಿ ಇಲ್ಲಿ ನೋಡ್ತಾನೆ ಇದ್ದೀವಿ ನಾವು ಈ ಜ್ಯೋತಿಷಿಗಳ ಒಂದು ಉಪಟಳ ಹಾವಳಿ ಏನಾಗುತ್ತೆ ಅಂಥೇಳಿ. ಆದ್ದರಿಂದಲೇ ಕರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್, ಬಹಳ ರಹಸ್ಯವಾದದ್ದು ಅದು. ಹಾಗಾದರೆ ಹೇಗೆ ಅದನ್ನು ಆಚರಣೆ ಮಾಡಬೇಕು? ಮಹಾಜನೋ ಏನ ಗತಃ ಸ ಪಂಥಃ. ಹಿಂದಿನವರು ಯಾವ ರೀತಿಯಲ್ಲಿ ಹೋಗಿ ಹಾದಿಯನ್ನು ಹಾಕಿಕೊಟ್ಟು ಹೀಗೆ ಮಾಡು ಅಂತ ಹೇಳಿದ್ದಾರೋ ಅದನ್ನು ಅನುಸರಿಸಿಕೊಂಡು ಹೋದರೆ ಸಾಕು. ವಿಶೇಷವಾದಂತಹ ರೀತಿಯಲ್ಲಿ ಏನೂ ಮಾಡಬೇಕಾಗಿಲ್ಲ. ನಾವು ಮೋಕ್ಷದ ಆಶೆಗಳು ಅತ್ಯಾತುರತೆ ಸಲ್ಲದು. ಆ ಅತ್ಯಾತುರತೆ ಬೇಕಾಗಿಲ್ಲ ನಮಗೆ. ಆ ಮಹಾಜನರು ಅಂದರೆ ನಮ್ಮ ಹಿಂದಿನವರು. ಆದರೆ ಇಲ್ಲಿ ಏನಾಗ್ತಾ ಇದೆ? ಪತಂತಿ ಪಿತರೋಹಿ ಏಷಾಂ ಲುಪ್ತಪಿಂಡೋದಕ ಕ್ರಿಯಾ. ವರ್ಣಸಂಕರವಾದಾಗ ಕುಲಘ್ನಾನಾಂ, ಕುಲಘಾತುಕರನ್ನು ಕುಲವನ್ನು ನರಕಕ್ಕೆ ಅದು ಕೊಂಡೊಯ್ಯುತ್ತದೆ. ಮುಂದಿನ ಪೀಳಿಗೆಗೆ ಸರಿಯಾದ ಕುಲಧರ್ಮವನ್ನು ಹೇಳುವಂತಹವರು ಇರುವುದಿಲ್ಲ. ಆವಾಗ ಏನಾಗ್ತದೆ? ಮಾಡಬೇಕಾದಂತಹ ಶ್ರಾದ್ದ ಕ್ರಿಯಾದಿಗಳು ಯಾರಾದರೂ ಕಾಲವಾದಾಗ ಲುಪ್ತ ಪಿಂಡ ಉದಕ ಕ್ರಿಯಾ. ಪಿಂಡ ಮತ್ತು ಉದಕ, ಉದಕ ಅಂದರೆ ತರ್ಪಣ, ಪಿಂಡ ಅಂತ ಹೇಳಿದ್ರೆ ಪಿಂಡ ಪ್ರದಾನ, ಲುಪ್ತ ಅಂತ ಹೇಳಿದ್ರೆ ಅದನ್ನು ಮಾಡದೇ ಇರುವುದು. ಅದನ್ನು ಮಾಡದೇ ಇರುವುದರಿಂದ ಏನಾಗ್ತದೆ? ಪಿತರಃ ಯೇಷಾಂ ಪಿತರಃ ಪತಂತಿ. ಪಿತೃದೇವತೆಗಳು ಮೇಲಿನಿಂದ ಕೆಳಕ್ಕೆ ಬೀಳ್ತಾರೆ, ಅಂದರೆ ನರಕ ಭಾಜನರಾಗ್ತಾರೆ. ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ. ದೋಷೈರೇತೈಃ ಕುಲಘ್ನಾನಾಂ ವರ್ಣಸಂಕರಕಾರಕೈಃ. ಉತ್ಸಾದ್ಯಂತೆ ಜಾತಿಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ. ದೋಷೈರೇತೈಃ ಕುಲಘ್ನಾನಾಂ ವರ್ಣಸಂಕರಕಾರಕೈಃ. ಉತ್ಸಾದ್ಯಂತೆ ಜಾತಿಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ. ಏತೈಃ ದೋಷೈಃ ಕುಲಘ್ನಾನಾಂ ವರ್ಣಸಂಕರಕಾರಕೈಃ ಉತ್ಸಾದ್ಯಂತೆ. ಉತ್ಸಾದ್ಯಂತೆ ಅಂದರೆ ಸಂಪೂರ್ಣ ನಾಶವಾಗಿಬಿಡ್ತದೆ. ಜಾತಿಧರ್ಮಾಃ ಕುಲಧರ್ಮಾಃ ಶಾಶ್ವತಾಃ, ಶಾಶ್ವತವಾಗಿ
ವರ್ಣಸಂಕರಕಾರಕೈ ಈ ವರ್ಣಸಂಕರಕಾರಕವಾದ ದೋಷೈ ದೋಷಗಳಿಂದ ಕುಲಘ್ನಾನಾಂ ಕುಲಘಾತಕರ ಶಾಶ್ವತಾ ಸನಾತನವಾದ ಕುಲಧರ್ಮಾ ಕುಲಧರ್ಮಗಳು ಚ ಮತ್ತು ಜಾತಿಧರ್ಮಾ ಜಾತಿಧರ್ಮಗಳೂ ಕೂಡ ಉತ್ಸಾದ್ಯಂತೆ ನಾಶವಾಗಿ ಬಿಡ್ತದೆ. ಇದೆಲ್ಲವೂ ಕೂಡ ಯುದ್ಧ ಮಾಡುವುದರಿಂದ ಆಗ್ತದೆ. ವರ್ಣಸಂಕರ ಆಗಬಾರದು. ಇದನ್ನು ಬಹಳ ಮುಖ್ಯವಾಗಿ ಒತ್ತಿ ಹೇಳ್ತಾ ಇದ್ದಾನೆ ಅರ್ಜುನ. ದೋಷೈರೇ ಹೇಳಿ. ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ. ನರಕೆ ನಿಯತಂ ವಾಸೋ ಭವತೀತ್ಯನುಶುಶ್ರುಮಾ. ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನುಶುಶ್ರುಮಾ. ಜನಾರ್ದನ ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ, ಯಾರ ಕುಲಧರ್ಮಗಳು ಸಂಪೂರ್ಣ ನಾಶವಾಗಿ ಇರುತ್ತದೆಯೋ ಅಂತಹ ಮನುಷ್ಯರು ಅನಿಯತಂ ನರಕೇ ಅನಿಯತಂ, ನರಕೇ ನಿಯತಂ ಅಂತ ಇದೆಯಲ್ಲ, ನರಕೇ ಅನಿಯತಂ ನಿರಂತರವಾಗಿ ಅನಿಶ್ಚಿತ ಕಾಲದವರೆಗೆ ಚಿರಕಾಲ ನರಕದಲ್ಲಿ ವಾಸವು ಭವತಿ ಅವರಿಗೆ ಉಂಟಾಗುತ್ತದೆ. ಹೀಗೆಂದು ನಾವು ಅನ್ನುವುದನ್ನು ಅಧ್ಯಾಹಾರ ಮಾಡಿಕೊಳ್ಬೇಕು. ಅನುಶುಶ್ರುಮ ಕೇಳುತ್ತಾ ಬಂದಿದ್ದೇವೆ. ಕುಲಧರ್ಮಗಳು ಯಾರಿಗೆ ನಾಶವಾಗ್ತದೆಯೋ ಅವರಿಗೆ ನರಕವೇ ಗತಿ ಎನ್ನುವಂತಹ ಮಾತನ್ನು ನಾವು ಹಿಂದಿನಿಂದ ಕೇಳಿಕೊಂಡು ಬಂದಿದ್ದೇವೆ. ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ. ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನಮುದ್ಯತಾಃ. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ. ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನಮುದ್ಯತಾಃ. ಯತ್ ರಾಜ್ಯ ಸುಖಲೋಭೇನ
ಸ್ವಜನಂ ಹಂತುಂ ಉದ್ಯತಾಃ ವಯಂ. ರಾಜ್ಯ ಸುಖವೇ, ರಾಜ್ಯವನ್ನು ಪಡೆಯಬೇಕು ಎನ್ನುವ ಒಂದೇ ಒಂದು ಲೋಭದ ಆಸೆಯಿಂದಾಗಿ ನಾವು ನಮ್ಮ ಸ್ವಜನರನ್ನೇ ಕೊಲ್ಲುವುದಕ್ಕೆ ಸಿದ್ಧರಾಗಿದ್ದೇವೆ. ಅಹೋ ಬತ, ಅಯ್ಯೋ ಎಂತಹ ಕಷ್ಟದ ಕಾಲ ಇದು. ಮಹತ್ ಪಾಪಂ ಕರ್ತುಂ ವ್ಯವಸಿತಾಃ ವಯಂ. ವಯಂ ನಾವು ಮಹತ್ತಾದ ಪಾಪವನ್ನು ಮಾಡುವುದಕ್ಕೆ ಸಿದ್ಧರಾಗಿ ಈ ಯುದ್ಧರಂಗದಲ್ಲಿ ಬಂದು ನಿಂತಿದ್ದೇವಲ್ಲ ಕೃಷ್ಣ, ಇದು ಸರಿಯೇ ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ. ಯದಿ ಮಾಮಪ್ರತೀಕಾರಮಶಸ್ತ್ರಂ ಶಸ್ತ್ರಪಾಣಯಃ. ಧಾರ್ತರಾಷ್ಟ್ರಾರಣೇ ಹನ್ಯುಸ್ತನ್ಮೇ ಕ್ಷೇಮತರಂ ಭವೇತ್. ಯದಿ ಮಾಮಪ್ರತೀಕಾರಮಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರಾರಣೇ ಹನ್ಯುಸ್ತನ್ಮೇ ಕ್ಷೇಮತರಂ ಭವೇತ್. ಯದಿ ಮಾಂ ಅಪ್ರತೀಕಾರಂ ಅಶಸ್ತ್ರಂ, ಒಂದು ವೇಳೆ ಶಸ್ತ್ರರಹಿತನಾಗಿ ನಾನು, ಅಪ್ರತೀಕಾರಂ ಅವರಿಗೆ ಯಾವುದೇ ರೀತಿಯ ಪ್ರತೀಕಾರವನ್ನು ತೋರಿಸದೆ, ತೂಷ್ಣೀಂ ಅಂದರೆ ತಟಸ್ಥವಾಗಿ ಇದ್ದರೆ, ಮಾಂ ನನ್ನನ್ನು, ಶಸ್ತ್ರಪಾಣಯ ಧಾರ್ತರಾಷ್ಟ್ರಾ ಶಸ್ತ್ರವನ್ನು ಕೈಯಲ್ಲಿ ಹಿಡಿದಿರುವ ಆ ಎಲ್ಲ ಧೃತರಾಷ್ಟ್ರನ ಪುತ್ರರು ಹಾಗೂ ಕೌರವರು, ರಣೇ ರಣದಲ್ಲಿ ಹನ್ಯುಹು ಕೊಂದು ಹಾಕಿದರೂ ಕೂಡ, ತತು ಮೇ ಅದು ನನಗೆ ಕ್ಷೇಮತರಂ ಭವೇತು ಒಳ್ಳೆಯದೇ ಆಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯುದ್ಧರಂಗಕ್ಕೆ ಬಂದು ಯುದ್ಧಕ್ಕೆ ಸಿದ್ಧರಾಗಿ ಎರಡೂ ಕಡೆಯೂ ಸೇನೆಯು ನಿಂತಿರುವಾಗ ಅರ್ಜುನನಿಗೆ ಬಂದಂತಹ ಈ ಮೋಹವೇ ಕಾರಣವಾಗಿ ಈ ಉಪದೇಶ ನಮಗೆ ಬಂದಿದೆ ಅನ್ನೋದನ್ನು ಜ್ಞಾಪಕ ಇಟ್ಟುಕೊಂಡ್ರೆ ಅರ್ಜುನ ಯಾವ ಮಟ್ಟದಲ್ಲಿ ಮೋಹಕ್ಕೆ ಒಳಗಾಗಿದ್ದ ಅನ್ನುವುದನ್ನು ತಿಳಿಬಹುದು. ಒಂದು ವೇಳೆ ಶಸ್ತ್ರರಹಿತನೂ ಹಾಗೂ ಎದುರಿಸದೇ ಇರುವ ನನ್ನನ್ನು, ಶಸ್ತ್ರಗಳನ್ನು ಕೈಯಲ್ಲಿ ಹಿಡಿದಿರುವ ಆ ಧಾರ್ತರಾಷ್ಟ್ರರೆಲ್ಲ ಯುದ್ಧದಲ್ಲಿ ಕೊಂದು ಹಾಕಿದರೂ ಕೂಡ ಅದೇ ನನಗೆ ಹೆಚ್ಚು ಶ್ರೇಯಸ್ಕರವಾದೀತು ಎಂಬುದಾಗಿ ನಾನು ಯೋಚನೆ ಮಾಡ್ತೇನೆ ಕೃಷ್ಣ ಅಂತ ಹೇಳ್ತಾನೆ. ಅಲ್ಲಿಗೆ ಅರ್ಜುನನ ಮಾತಿಗೆ ವಿರಾಮ. ಇದು ಕೊನೆಯ ಶ್ಲೋಕ ಸಂಜಯ ಹೇಳುವುದು. ಈ ಅಧ್ಯಾಯದಲ್ಲಿ ಸಂಜಯ 3 ಬಾರಿ ಸಂಜಯ ಉವಾಚ ಅನ್ನುವ ಆ ಉವಾಚ ಶಬ್ದ ಇದೆ. ಅರ್ಜುನ 2 ಬಾರಿ ಉವಾಚ ಅಂತ ಹೇಳ್ತಾನೆ. ಧೃತರಾಷ್ಟ್ರ 1 ಬಾರಿ ಉವಾಚ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾನೆ. ಹಾಗಾಗಿ 6 ಬಾರಿ ಉವಾಚ ಅನ್ನುವಂತಹ ಆ ಸಂಬೋಧನೆ ಬಂದಿದೆ. ಸಂಜಯ ಉವಾಚ ಏವ ಮುಕ್ತ್ವಾ ಅರ್ಜುನಃ ಸಂಖ್ಯೆ ರಥೋಪಸ್ಥ ಉಪಾವಿಶತ್. ವಿಸೃಜ್ಯ ಸಶರಂ ಚಾಪಂ ಶೋಕಸಂವಿಘ್ನಮಾನಸಃ. ಏವಮುಕ್ತ್ವಾ ಅರ್ಜುನಃ ಸಂಖ್ಯೆ ರಥೋಪಸ್ಥ ಉಪಾವಿಶತ್.
ವಿಸೃಜ್ಯ ಸಶರಂ ಚಾಪಂ ಶೋಕಸಂವಿಘ್ನಮಾನಸಃ. ಏವಂ ಈ ರೀತಿಯಾಗಿ ಅರ್ಜುನನು ಸಂಖ್ಯೆ ಅಂದರೆ ಯುದ್ಧರಂಗ ಅಂತ ಅರ್ಥ. ಸಂಖ್ಯಾ ಅನ್ನೋದಕ್ಕೆ 2, 3, 4 ಅರ್ಥಗಳು ಬರ್ತದೆ ಈ ಭಗವದ್ಗೀತೆ ಓದುವಾಗ. ಸಾಂಖ್ಯ ಯೋಗ ಅಂತ ಮುಂದೆ ಬರ್ತದೆ. ಸಾಂಖ್ಯ ಅಂದರೆ ಅಲ್ಲಿ ಜ್ಞಾನ ಅನ್ನುವ ಅರ್ಥ ಬರ್ತದೆ. ಸಾಂಖ್ಯ ಅಂತ ಹೇಳುವುದು ಒಂದು ದರ್ಶನ ಕೂಡ. ಕಪಿಲ ಮುನಿಗಳಿಂದ ಪ್ರಣೀತವಾದಂತಹ ಒಂದು ಸಾಂಖ್ಯ ದರ್ಶನ ಅಂತ ಹೇಳುವುದು ಕೂಡ ಇದೆ. ಅಂದರೆ ಇಡೀ ಸೃಷ್ಟಿ 25 ಬೇರೆ ಬೇರೆ ಧಾತುಗಳಿಂದ ಉಂಟಾಗಿದೆ. ಆ 25 ಸಂಖ್ಯೆಯೇ ಆಧಾರವಾಗಿ ಕಪಿಲ ಮುನಿಗಳ ಆ ದರ್ಶನ ಹೊರಟಿದೆ. ಆದ್ದರಿಂದ ಅದು ಸಾಂಖ್ಯ ಯೋಗ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇಲ್ಲಿ ಸಂಖ್ಯೆ ಅಂತ ಹೇಳಿದ್ರೆ ರಣಭೂಮಿಯಲ್ಲಿ ಶೋಕ ಸಂವಿಘ್ನ ಮಾನಸಃ, ಶೋಕ ಉದ್ವಿಗ್ನ ಮನಸ್ಸುಳ್ಳವನಾದ ಅರ್ಜುನನು ಏವಂ ಈ ಪ್ರಕಾರವಾಗಿ ಉಕ್ತ್ವಾ ಹೇಳಿ ಸಶರಂ ಬಾಣವನ್ನು ಚಾಪಂ ಧನಸ್ಸನ್ನು ವಿಸೃಜ್ಯ ಬಿಟ್ಟು ಅಂದರೆ ತ್ಯಾಗ ಮಾಡಿ ರಥ ಉಪಸ್ಥೆ ಉಪಾವಿಶತು ರಥದ ಹಿಂಭಾಗದಲ್ಲಿ ಕುಳಿತುಕೊಂಡು ಬಿಟ್ಟನಂತೆ. ಉಪಸ್ಥ ಅಂತ ಹೇಳಿದ್ರೆ ಹಿಂಭಾಗದ ಹಿಂಡರ್ ಪಾರ್ಟ್ ಆಫ್ ದಿ ಚಾರಿಯಟ್ ಅಂತ ಹೇಳ್ತಾರೆ. ಆದ್ದರಿಂದ ಸಾಮಾನ್ಯವಾಗಿ ಯುದ್ಧದಲ್ಲಿ ರಥದಲ್ಲಿ ನಿಂತುಕೊಂಡೇ ಯುದ್ಧ ಮಾಡುವುದು ಪದ್ಧತಿ ಹಿಂದಿನ ಕಾಲದಲ್ಲಿ. ಆದ್ದರಿಂದ ಕುಳಿತುಕೊಂಡ್ರೆ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ರಥದಲ್ಲಿ ಅರ್ಜುನ ನಿಂತುಕೊಂಡೇ ಇದ್ದ, ಕೃಷ್ಣ ಮಾತ್ರ ಸಾರಥಿಯಾಗಿ ಕುಳಿತುಕೊಂಡಿದ್ದ. ಆ ರೀತಿಯಲ್ಲಿ ಹಿಂದುಗಡೆ ಇದ್ದಂತಹ ಅರ್ಜುನ ತನ್ನ ಬಿಲ್ಲು ಬಾಣಗಳನ್ನು ಕೆಳಗಡೆಗೆ ಇಟ್ಟು ಶೋಕ ಸಂವಿಘ್ನ ಮಾನಸಃ, ಉದ್ವೇಗದಿಂದ ಕೂಡಿದ ಅತ್ಯಂತ ಶೋಕವುಳ್ಳ ಮನಸ್ಸುಳ್ಳವನಾಗಿ ರಥದ ಹಿಂಭಾಗದಲ್ಲಿ ಕುಳಿತುಕೊಂಡು ಬಿಟ್ಟ ಅಂತ ಹೇಳಿ ಸಂಜಯ ಹೇಳ್ತಾ ಇದ್ದಾನೆ. ಏವ ಮುಕ್ತ್ವಾರ್ಜುನ ಸಂಖ್ಯೆ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅರ್ಜುನ ವಿಷಾದಯೋಗೋ ನಾಮ ಪ್ರಥಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು ಹೇಳಿಕೊಂಡಂತಹ ಎಲ್ಲ ಶ್ಲೋಕಗಳನ್ನು ಒಂದು ಭಾವವನ್ನು ನಾಳೆ ಅದನ್ನು ಚಿಂತನೆ ಮಾಡೋಣ. ಯಾಕೆಂದರೆ ಒಂದೊಂದೇ ಶ್ಲೋಕ ಹೇಳುವಾಗ ನಮಗೆ ಒಟ್ಟಾರೆಯಾಗಿ ಧರ್ಮ ಮತ್ತು ಸತ್ಯ ಇದೆರಡನ್ನು ಇಟ್ಟುಕೊಂಡು ಅರ್ಜುನನಿಗೆ ಬಂದಂತಹ ಆ ಸಂಶಯ, ಆ ಮೋಹ, ಆ ಅಸ್ಥಾನ ಕಾರುಣ್ಯ ಇವೆಲ್ಲವನ್ನೂ ಮನಸ್ಸಿಗೆ ತಂದುಕೊಳ್ಬೇಕಾದ್ರೆ ಒಂದು ಸಂಪೂರ್ಣವಾದಂತಹ ಒಂದು ಸಮಗ್ರ ಚಿತ್ರಣ ನಮ್ಮ ಕಣ್ಣು ಮುಂದೆ ಬರಬೇಕು. ಆದ್ದರಿಂದ ಒಂದು ಸಂಕ್ಷೇಪವಾಗಿ ಒಂದು ಭಾವನೆಯನ್ನು ನಾಳೆ ತಂದುಕೊಳ್ಳೋಣ. ಇಲ್ಲಿಗೆ ಮೊದಲನೇ ಇವತ್ತು ಅದಕ್ಕೋಸ್ಕರನೇ ಬೇರೆ ಎಲ್ಲಿಗೂ ಆ ಕಡೆ ಈ ಕಡೆ ಹೋಗಲಿಲ್ಲ. ನಾನು ಶ್ಲೋಕ ಮುಗಿಸಿಬಿಡೋಣ, ಯಾಕೆಂದರೆ ಲೇಟ್ ಆಗ್ತಾ ಇದೆ, ಅದಕ್ಕೋಸ್ಕರ ಶ್ಲೋಕವನ್ನು ಮುಗಿಸಿಬಿಡೋಣ ಅಂತ ಹೇಳಿ ಇದನ್ನು ನಾಳೆ ಒಂದ್ಸಲಿ ಹೇಳ್ಕೊಳ್ಳೋಣ ಇಡೀ ಅಧ್ಯಾಯನ. ಆಮೇಲೆ ಇಡೀ ಅಧ್ಯಾಯದ ಒಂದು ಜಿಷ್ಟನ್ನು ಚಿಂತನೆ ಮಾಡೋಣ, ಅಲ್ಲಿಂದ ಮುಂದಕ್ಕೆ ಹೋಗೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.